ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ವಿಚಾರ ದೆಹಲಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಏಕೀಕರಣಕ್ಕೆ ಸಾಕಷ್ಟು ಮಂದಿ ಹೋರಾಡಿದ್ದಾರೆ. ಏಕೀಕರಣಕ್ಕೆ ಹೋರಾಡಿದವರು ಇವತ್ತು ಕಣ್ಮರೆಯಾಗಿದ್ದಾರೆ. ಅಸಂಬದ್ಧ ವ್ಯಾಖ್ಯಾನ ಮಾಡಿ ಒಡೆಯುವ ಕೆಲಸ ನಡೀತಾ ಇದೆ. ಇಂತಹ ನಡೆಯನ್ನ ರಾಜ್ಯದ ಜನತೆ ಕ್ಷಮಿಸೋದಿಲ್ಲ. ಇತ್ತೀಚಿನ ರಾಜಕಾರಣಿಗಳನ್ನು ಕೂಡ ಕ್ಷಮಿಸೋದಿಲ್ಲ. ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಜವಾಬ್ದಾರಿ ಇರಬೇಕು. ನನ್ನ ಕೆಲಸ ಹೋರಾಟದ ಬಗ್ಗೆ ವಿರೋಧಿಗಳು ತಿಳಿದುಕೊಳ್ಳಲಿ ಅಂತ ಬಿಎಸ್ವೈ ವಿರುದ್ಧ ದೇವೇಗೌಡರು ಕಿಡಿಕಾರಿದ್ದಾರೆ. ಕರ್ನಾಟಕ ಏಕೀಕರಣ ಆಗಬೇಕಾದ್ರೆ ಬಹಳ ಜನ ದುಡಿದಿದ್ದಾರೆ. ಅವರೆಲ್ಲ ನಮ್ಮ ಮುಂದೆ ಇಲ್ಲ, ಅವರು ಕಣ್ಮರೆಯಾಗಿದ್ದಾರೆ. ನಾವು ಈ ರೀತಿ ಅಸಂಬದ್ಧವಾಗಿ ಒಂದೊಂದಕ್ಕೂ ವ್ಯಾಖ್ಯಾನ ಮಾಡಿ ನಾವು ಹೊಡಿತೀವಿ ಅಂತ ಹೇಳಿದರೆ ರಾಜ್ಯದ ಮಹಾಜನತೆ ಒಪ್ಕೊಳ್ಳೋದಿಲ್ಲ. ಯಾವುದೇ ರಾಜಕಾರಣಿ ಭಾವನೆ ಏನೇ ಇದ್ಕೊಂಡಿರಲಿ, ಏನಾದರೂ ಇದ್ದರೆ ಸರಿಪಡಿಸ್ಕೊಳ್ಬೋದು. ಯಾವುದೇ ಭಾಗ ಹಿಂದುಳಿದಿದ್ರೂ ಅದಕ್ಕೆಲ್ಲ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇರತಕ್ಕಂಥ ಸರ್ಕಾರಗಳು ತಮ್ಮ ಪ್ರಯತ್ನ ಮಾಡದೆ ಹಿಮ್ಮುಖವಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇತ್ತೀಚಿನ ರಾಜಕಾರಣಿಗಳಿಗೆ ಯಾವುದೋ ಒಂದು ಸಂದರ್ಭ ತಮ್ಮ ಮನಸ್ಸಿಗೆ ಏನೋ ಆಯಿತು ಅಂತೇಳಿ ಮಾತನಾಡಿದರೆ ಅದಕ್ಕೆ ಖಂಡಿತ ನಾಡಿನ ಜನ ಯಾರೂ ಒಪ್ಪೋದಿಲ್ಲ. ರಾಜಕಾರಣಿಗಳ ಮಾತಿಗೆ ಪುರಸ್ಕಾರನೂ ಬರಲ್ಲ. ಇನ್ನು ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಳ್ಳದೆ ಲೋಕಲ್ ವಾರ್ಗೆ ರಾಜ್ಯ ಕಾಂಗ್ರೆಸ್ ತೀರ್ಮಾನಿಸಿದೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ಅಲ್ಲಿನ ಮುಖಂಡರ ತೀರ್ಮಾನಕ್ಕೆ ಅದನ್ನು ಬಿಡೋದಕ್ಕೆ ಕೂಡ ಕೆಪಿಸಿಸಿ ನಿರ್ಧಾರ ಮಾಡಿದೆ. ಜಾತ್ಯತೀತ ಶಕ್ತಿಗಳ ಜೊತೆ ಕೈಜೋಡಿಸೋದಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತೀರ್ಮಾನ ಕೈಗೊಳ್ಳಿ ಎಂಬ ಸೂಚನೆಯನ್ನು ಸ್ಥಳೀಯ ಮುಖಂಡರಿಗೆ ರವಾನಿಸೋದಕ್ಕೆ ಕೆಪಿಸಿಸಿ ತೀರ್ಮಾನಿಸಿದೆ. ಇನ್ನು ವಿಧಾನಸಭಾ ಚುನಾವಣೆಯ ಬಳಿಕ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ ರೀತಿಯಲ್ಲೇ ಸ್ಥಳೀಯ ಚುನಾವಣೆ ಮುಗಿದ ಬಳಿಕ ಚುನಾವಣೋತ್ತರ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ.